ಬನ್ನಿ ನೋಡೋಣ. ಭದ್ರಾ ಜಲಾಶಯದಲ್ಲಿ ಎಡವಟ್ಟು ಆಗಿದೆ. ಈಗಷ್ಟೇ ಭದ್ರಾ ಜಲಾಶಯದ ಒಳಹರಿವಿನಲ್ಲಿ ಏರಿಕೆ ಕಂಡು ಬಂದಿತ್ತು. 16,171 ಕ್ಯೂಸೆಕ್ ಒಳಹರಿವು ಇದೆ. ಜಲಾಶಯದ ಮಟ್ಟ 129.6 ಅಡಿಗೆ ತಲುಪಿದೆ. ಈ ನಡುವೆ ಡ್ಯಾಂಗೆ ಸಂಬಂಧಪಟ್ಟಂತೆ ರಿಪೇರಿಯನ್ನ ಅಧಿಕಾರಿಗಳು ಮಳೆಗಾಲದಲ್ಲಿ ಕೈಗೊಂಡಿದ್ದಾರೆ. ಜಲಾಶಯದಿಂದ ನದಿಗೆ ನೀರು ಬಿಡಲು 2 ಗೇಟ್ಗಳಿವೆ. ಈ 2 ಗೇಟ್ಗಳು ಸರಿಯಾಗಿ ಕೆಲಸ ನಿರ್ವಹಿಸ್ತಾ ಇದೆಯಾ ಇಲ್ವಾ ಅನ್ನೋದನ್ನ ಈಗ ಪರಿಶೀಲನೆ ಮಾಡಿದ್ದಾರೆ. ಡ್ಯಾಮ್ ರಿವರ್ ಗೇಟ್ ಅನ್ನ ಎತ್ಕೊಂಡು ಗೇಟಿನ ರಿಪೇರಿಯನ್ನ ಕೈಗೊಳ್ಳಲಾಗಿದೆ. ಆದ್ರೆ ರಿಪೇರಿ ಮುಗಿದ ಮೇಲೆ ಒಂದು ಡ್ಯಾಮ್ ರಿವರ್ ಗೇಟ್ ಇಳಿತಾ ಇಲ್ಲ. ಇದರಿಂದ ಡ್ಯಾಂಗೆ ಬರ್ತಾ ಇರುವ ನೀರು ಸರಾಗವಾಗಿ ಹೊರಕ್ಕೆ ಹೋಗ್ತಾ ಇದೆ ಎನ್ನಲಾಗಿದೆ. ಬರೋಬ್ಬರಿ 4-5 ಸಾವಿರ ಕ್ಯೂಸೆಕ್ ನೀರು ನದಿಗೆ ಹರಿತಾ ಇದೆ. ಅಲ್ಲದೆ ಡ್ಯಾಂನಲ್ಲಿ ನೀರು ಸಂಗ್ರಹ ಹೆಚ್ಚುತ್ತಾ ಇಲ್ಲ. ನದಿಯಲ್ಲಿ ಸರಾಗವಾಗಿ ಹರಿತಾ ಇರುವ ನೀರನ್ನ ಗಮನಿಸಿರುವಂತ ರೈತರು ಈ ಬಗ್ಗೆ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿ ಪ್ರತಿಭಟನೆಯ ಎಚ್ಚರಿಕೆಯನ್ನ ನೀಡಿದ್ದಾರೆ. ಸಾಮಾನ್ಯವಾಗಿ ಭದ್ರಾ ಜಲಾಶಯದಲ್ಲಿ ನೀರು ಸಂಗ್ರಹವಾಗುವುದು ನಿಧಾನ. ದೊಡ್ಡ ಡ್ಯಾಂನಲ್ಲಿ ಬೇಸಿಗೆಯಲ್ಲಿ ರೈತರಿಗೆ ವೇಳಾಪಟ್ಟಿ ನಿಗದಿಪಡಿಸಿ ನೀರನ್ನ ಹರಿಸಲಾಗುತ್ತೆ. ಮಳೆಗಾಲದಲ್ಲಿ ಡ್ಯಾಂನಲ್ಲಿ ಸಂಗ್ರಹವಾಗುವ ನೀರು ಅಧಿಕಾರಿಗಳ ಎಡವಟ್ಟಿನಿಂದಲೇ ಹೊರಕ್ಕೆ ಹೋದ್ರೆ ಜಲಾಶಯದಲ್ಲಿ ನೀರು ಹೇಗೆ ಬೇಸಿಗೆಗೆ ಉಳಿಯುತ್ತೆ ಎಂಬುದು ರೈತರ ಪ್ರಶ್ನೆಯಾಗಿದೆ. ಅಲ್ಲದೆ ಬೇಸಿಗೆಯಲ್ಲಿ ಕೈಗೊಳ್ಳಬೇಕಾದಂತ ರಿಪೇರಿ ಕೆಲಸವನ್ನ ಮಳೆಗಾಲದ ಹೊತ್ತಿಗೆ ಕೈಗೊಂಡಿದ್ದಾದ್ರೂ ಯಾಕೆ ಅಂತ ರೈತರು ಪ್ರಶ್ನೆ ಮಾಡ್ತಾ ಇದ್ದಾರೆ. ರೈತರು ಏನ್ ಮಾಡ್ಬೇಕು? 4 ಜಿಲ್ಲೆ ರೈತರು ಜೀವನ ನಡೀತಾ ಹೋಗ್ಲಿ. ಬೇಸಿಗೆ ಕುಡಿಯೋ ನೀರಿಗೆ 4 ಜಿಲ್ಲೆ ರೈತರು ನದಿಗೆ ನೀರು ಬಿಡ್ತಾರೆ. ಇದೇ ಸ್ಲೂಸ್ ಗೇಟಲ್ಲೇ ನದಿಗೆ ನೀರು ಬಿಡೋಕೆ ಸಾಧ್ಯ. ಬೇಸಿಗೆನಲ್ಲಿ ರೈತರು ಏನ್ ಮಾಡ್ಬೇಕು? 4 ಜಿಲ್ಲೆ ರೈತರು ಜೀವನ ನಡೀತಾ ಹೋಗ್ಲಿ. ಬೇಸಿಗೆ ಕುಡಿಯೋ ನೀರಿಗೆ 4 ಜಿಲ್ಲೆ ರೈತರು ನದಿಗೆ ನೀರು ಬಿಡ್ತಾರೆ. ಇದೇ ಸ್ಲೂಸ್ ಗೇಟಲ್ಲೇ ನದಿಗೆ ನೀರು ಬಿಡೋಕೆ ಸಾಧ್ಯ. ಬೇಸಿಗೆನಲ್ಲಿ ರೈತರು ಏನ್ ಮಾಡ್ಬೇಕು? 4 ಜಿಲ್ಲೆ ರೈತರು ಜೀವನ ನಡೀತಾ ಹೋಗ್ಲಿ. ಬೇಸಿಗೆ ಕುಡಿಯೋ ನೀರಿಗೆ 4 ಜಿಲ್ಲೆ ರೈತರು ನದಿಗೆ ನೀರು ಬಿಡ್ತಾರೆ. ಇದೇ ಸ್ಲೂಸ್ ಗೇಟಲ್ಲಿ. ಮಧ್ಯ ಕರ್ನಾಟಕ ಭಾಗದ ಜೀವನಾಡಿಯಾಗಿರುವಂತಹ ಭದ್ರಾ ಜಲಾಶಯದಲ್ಲಿ ಇದೀಗ ಮಹಾ ಎಡವಟ್ಟೆ ನಡೆದಿದೆ. ಸಾಮಾನ್ಯವಾಗಿ ಭದ್ರಾ ಜಲಾಶಯ ಆಗಿರ್ಬೋದು ಅಥವಾ ಯಾವುದೇ ಜಲಾಶಯ ಆಗಿರ್ಬೋದು, ಬೇಸಿಗೆ ಕಾಲದಲ್ಲಿ ರಿಪೇರಿ ಕೆಲಸಗಳು ಇದ್ರೆ ಮಾಡ್ಕೊಳ್ಬೇಕು. ಆದ್ರೆ ಭದ್ರಾ ಜಲಾಶಯದಲ್ಲಿ ಮಳೆಗಾಲದಲ್ಲಿ ರಿಪೇರಿ ಕೆಲಸ ಮಾಡೋದಕ್ಕೆ ಹೋಗಿ ಅಧಿಕಾರಿಗಳು ಎಡವಟ್ಟು ಮಾಡ್ಕೊಂಡಿದ್ದಾರೆ. ಭದ್ರಾ ಜಲಾಶಯದಲ್ಲಿ 4 ಕ್ರಸ್ಟ್ ಗೇಟ್ಗಳಿವೆ, 2 ರಿವರ್ ಗೇಟ್ ಇದೆ. ಇದೀಗ 2 ರಿವರ್ ಗೇಟ್ ನ ರಿಪೇರಿ ಕೆಲಸವನ್ನ ಅಧಿಕಾರಿಗಳು ಮಾಡೋದಕ್ಕೆ ಹೋಗಿದ್ದಾರೆ. ಆದ್ರೆ 1 ರಿವರ್ ಗೇಟ್ ನ ಮುಚ್ಚೋದಕ್ಕೆ ಇದೀಗ ಸಾಧ್ಯವಾಗ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ 4-5 ಸಾವಿರ ಕ್ಯೂಸೆಕ್ ನಷ್ಟು ನೀರು ಭದ್ರಾ ಜಲಾಶಯದಿಂದ ನದಿಗೆ ಹರಿದು ಹೋಗ್ತಾ ಇದೆ. ಇದರಿಂದ ರೈತರು ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಇದೇನಪ್ಪ, ಭದ್ರಾ ನದಿಯಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನೀರು ಹೋಗ್ತಾ ಇದೆಯಲ್ವಾ ಅಂತ ರೈತರು ಪ್ರಶ್ನೆ ಮಾಡಿದಾಗ ಸತ್ಯಾಂಶ ಬಯಲಿಗೆ ಬಂದಿದೆ. ಈ ಕುರಿತು ರೈತರು ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದು, ಈ ರೀತಿಯಾಗಿ ಮಳೆಗಾಲದಲ್ಲಿ ರಿಪೇರಿ ಕೆಲಸವನ್ನ ಮಾಡಿದ್ರೆ, ಇಂಥ ಎಡವಟ್ಟನ್ನ ಮಾಡಿದ್ರೆ ಮುಂದಿನ ಗತಿ ಏನು ಅಂತ ರೈತರು ಪ್ರಶ್ನೆ ಮಾಡ್ತಾ ಇದ್ದಾರೆ.
ಅಲ್ವಾ? ಬೇಸಿಗೆನಲ್ಲಿ ರೈತರು ಏನು ಮಾಡಬೇಕು? ನಾನು ಜಿಲ್ಲೆ ರೈತರು ಜೀವನ ನಡೀತಾ ಹೋಗಿ ಬೇಸಿಗೆಯಲ್ಲಿ ಕುಡಿಯೋ ನೀರಿಗೆ ನೀವೀಗ ಭದ್ರಾ ಜಲಾಶಯದ ದೃಶ್ಯವನ್ನ ನೋಡ್ತಾ ಇರಬಹುದು. 4 ಕ್ರಸ್ಟ್ ಗೇಟ್ಗಳಿದೆ. ಆ ಕ್ರಸ್ಟ್ ಗೇಟ್ ನ ಎಡಭಾಗದಲ್ಲಿಯೇ ಪಕ್ಕದಲ್ಲಿ ಸ್ನೂಸ್ ಗೇಟ್ಗಳಿದ್ದಾವೆ. ಈ ಗೇಟ್ ಅನ್ನ ಓಪನ್ ಮಾಡಲಾಗಿತ್ತು. ಈ ಗೇಟ್ ಅನ್ನ ಓಪನ್ ಮಾಡಿಬಿಟ್ಟು ಇದೇನಾದ್ರೂ ರಿಪೇರಿ ಮಾಡ್ಬೇಕಂತ ನೋಡ್ಬಿಟ್ಟು ರಿಪೇರಿಯನ್ನ ಮಾಡಿದ್ದಾರೆ. ರಿಪೇರಿ ಮಾಡಿದ ತಕ್ಷಣ ಮುಚ್ಚಬೇಕಲ್ವಾ, ಆದ್ರೆ ಮುಚ್ಚೋದಕ್ಕೆ ಸಾಧ್ಯವಾಗಿಲ್ಲ. ಅಧಿಕಾರಿಗಳು ಮಾಡ್ಕೊಂಡಿರುವ ಎಡವಟ್ಟಿನಿಂದಾಗಿ ಮಳೆಗಾಲದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನೀರು ನದಿಗೆ ಹರಿದು ಹೋಗ್ತಾ ಇದೆ. ಅದು ಕೂಡ ಭದ್ರಾ ಜಲಾಶಯದಲ್ಲಿ ಈ ಬಾರಿ ಬೇಸಿಗೆ ಕಾಲದಲ್ಲಿ ನೀರು ತಳಮಟ್ಟವನ್ನ ಸೇರಿತು. 3-4 TMC ಹೋಗಿದ್ರೆ ಡೆಡ್ ಸ್ಟೋರೇಜ್ ಅನ್ನ ತಲುಪ್ತಾ ಇತ್ತು. ಅಂತ ಸಂದರ್ಭದಲ್ಲಿ ಅಧಿಕಾರಿಗಳು ಎಡವಟ್ಟು ಮಾಡಿಕೊಂಡಿದ್ದು ಇದೀಗ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ನದಿಯನ್ನ ಸೇರ್ತಾ ಇದೆ. ಭದ್ರಾ ಜಲಾಶಯವನ್ನ ರಿಪೇರಿ ಮಾಡೋದಕ್ಕೆ ಅಂತ ಹೇಳಿ 2 ಗೇಟ್ಗಳನ್ನ ಓಪನ್ ಮಾಡ್ಕೊಂಡಿದ್ರು. ಓಪನ್ ಮಾಡಿ ರಿಪೇರಿ ಎಲ್ಲ ಮಾಡಿದ್ದಾರೆ. ರಿಪೇರಿ ಮಾಡಿದ್ಮೇಲೆ ಗೇಟ್ ಅನ್ನ ಹಾಕೋಣ ಅಂತ ನೋಡಿದ್ರೆ ಗೇಟ್ ಹಾಕೋದಕ್ಕೆ ಬರ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಅಪಾರ ಪ್ರಮಾಣದಲ್ಲಿ ನೀರು ನದಿಗೆ ಹರಿದು ಹೋಗ್ತಾ ಇದೆ. ಇದೀಗ ನೀವು ಅನ್ಕೊಂಡಿರ್ಬೋದು ಇದು ಪವರ್ ಹೌಸ್ ನಿಂದ ಏನಾದ್ರೂ ನೀರು ಹೋಗ್ತಾ ಇದೆಯಾ ಅಂತ. ಖಂಡಿತವಾಗ್ಲೂ ಇದು ಪವರ್ ಹೌಸ್ ನಿಂದ ನೀರು ಹೋಗ್ತಾ ಇರೋದು ಅಲ್ಲ. ಡ್ಯಾಮ್ಗೆ ಏನು ನೀರು ಹರಿದು ಬರ್ತಾ ಇದೆಯೋ ಅದೇ ನೀರು ಈ 2 ಗೇಟ್ಗಳ ಮುಖಾಂತರ ನದಿಗೆ ಬರ್ತಾ ಇದೆ. ಅದು ಕೂಡ ಭದ್ರಾ ಜಲಾಶಯದಲ್ಲಿ ಹೇಳಿಕೊಳ್ಳುವಷ್ಟು ಮಟ್ಟದಲ್ಲಿ ನೀರಿಲ್ಲ, ಬಹಳ ಕಡಿಮೆ ಪ್ರಮಾಣದಲ್ಲಿ ನೀರಿತ್ತು. ಮಳೆಗಾಲ ಬೇರೆ ತಡವಾಗಿ ಆರಂಭವಾಗಿದೆ. ಈಗ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಜಲಾಶಯಕ್ಕೆ ಬರ್ತಾ ಇದೆ. ನಿನ್ನೆ ಮೊನ್ನೆ ಎಲ್ಲ 3000, 4000, 5000 ಕ್ಯೂಸೆಕ್ ನಷ್ಟು ನೀರು ಒಳಹರಿವು ಇತ್ತು. ಆದ್ರೆ ಇವತ್ತು ಬರೋಬ್ಬರಿ 16,000 ಕ್ಯೂಸೆಕ್ಗೆ ಒಳಹರಿವು ಹೆಚ್ಚಳವಾಗಿದೆ. ಇಂಥ ಟೈಮ್ ನಲ್ಲಿ ಭದ್ರಾ ಜಲಾಶಯದಲ್ಲಿ ಅಧಿಕಾರಿಗಳು ಎಡವಟ್ಟು ಮಾಡಿಕೊಂಡು ಈ ರೀತಿ ನೀರು ಪೋಲಾಗೋದಕ್ಕೆ ಬಿಟ್ರೆ ಮುಂದಿನ ಕಥೆ ಏನು? ಭದ್ರಾ ಜಲಾಶಯ ಬೇಗ ಭರ್ತಿಯಾಗುವಂತ ಜಲಾಶಯ ಅಲ್ಲ. ತುಂಗಾ ಜಲಾಶಯ ಆದ್ರೆ ಕೇವಲ 3.5 TMC ಸಂಗ್ರಹಣಾ ಸಾಮರ್ಥ್ಯವನ್ನ ಹೊಂದಿದೆ, ಬೇಗ ಭರ್ತಿಯಾಗುತ್ತೆ. ಆದ್ರೆ ಭದ್ರಾ ಜಲಾಶಯ ಬರೋಬ್ಬರಿ 71 TMC ಸಂಗ್ರಹಣಾ ಸಾಮರ್ಥ್ಯವನ್ನ ಹೊಂದಿರುವಂತ ಜಲಾಶಯ. ಭರ್ತಿಯಾಗಬೇಕು ಅಂತ ಹೇಳಿದ್ರೆ ಬೃಹತ್ ಪ್ರಮಾಣದಲ್ಲಿ ಮಳೆ ಬರಬೇಕು. ತೀವ್ರ ಮಳೆ ಆದಾಗ ಮಾತ್ರ ಜಲಾಶಯ ಭರ್ತಿಯಾಗೋದಕ್ಕೆ ಸಾಧ್ಯ. ಈಗ 1 ವಾರದಿಂದ ಮಳೆಯ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಜಲಾಶಯಕ್ಕೆ ಬರ್ತಾ ಇದೆ. ಇಂಥ ಟೈಮ್ ನಲ್ಲಿ ಅಧಿಕಾರಿಗಳು ರಿಪೇರಿ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂದ್ರೆ ಇವರಿಗೆ ಏನ್ ಹೇಳ್ಬೇಕು ಅಂತ ರೈತರು ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಭದ್ರಾ ಜಲಾಶಯವನ್ನ ನಂಬ್ಕೊಂಡಿರುವಂತದ್ದು 1-2 ಜಿಲ್ಲೆಗಳಲ್ಲ, ಬರೋಬ್ಬರಿ 9ರಿಂದ 10 ಜಿಲ್ಲೆಗಳ ರೈತರು ಭದ್ರಾ ಜಲಾಶಯವನ್ನೇ ನಂಬ್ಕೊಂಡು ಜೀವನವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಭದ್ರಾ ಜಲಾಶಯ ಭರ್ತಿಯಾಗುವಂತದ್ದು ಬಹಳಾನೇ ಮುಖ್ಯ. ಆದ್ರೆ ಈ ರೀತಿ ಅಧಿಕಾರಿಗಳು ಎಡವಟ್ಟು ಮಾಡ್ಕೊಂಡ್ರೆ ಮುಂದಿನ ಕಥೆ ಏನು ಅಂತ ರೈತರು ಪ್ರಶ್ನೆ ಮಾಡ್ತಿದ್ದಾರೆ.
ನದಿಗೆ ನೀರು ಬಿಡೋಕ್ಕೆ ಸಾಧ್ಯ ಬೇಸಿಗೆನಲ್ಲಿ. ರೈತರು ಏನು ಮಾಡಬೇಕು? 4 ಜಿಲ್ಲೆ ರೈತರು ಜೀವನಾಡಿ ಸರ್. ಹೋಗ್ಲಿ, ಬೇಸಿಗೆಯಲ್ಲಿ ಕುಡಿಯೋ ನೀರಿಗೆ 4 ಜಿಲ್ಲೆ ರೈತರಿಗೆ ಈ ನದಿಗೆ ನೀರು ಬಿಡ್ತಾರೆ. ಇದೇ ಸ್ಲೂಯಿಸ್ ಗೇಟಲ್ಲೇ ನದಿಗೆ ನೀರು ಬಿಡೋಕ್ಕೆ ಸಾಧ್ಯ ಬೇಸಿಗೆನಲ್ಲಿ. ರೈತರು ಏನು ಮಾಡಬೇಕು? 4 ಜಿಲ್ಲೆ ರೈತರು ಜೀವನಾಡಿ ಸರ್. ಹೋಗ್ಲಿ, ಬೇಸಿಗೆಯಲ್ಲಿ ಕುಡಿಯೋ ನೀರಿಗೆ 4 ಜಿಲ್ಲೆ ರೈತರಿಗೆ ಈ ನದಿಗೆ ನೀರು ಬಿಡ್ತಾರೆ. ಇದೇ ಸ್ಲೂಯಿಸ್ ಗೇಟಲ್ಲೇ ನದಿಗೆ ನೀರು ಬಿಡೋಕ್ಕೆ ಸಾಧ್ಯ ಬೇಸಿಗೆನಲ್ಲಿ. ರೈತರು ಏನು ಬಿಟ್ಟಿದ್ದಾರೆ ಅಂತ ನಾನು ಹೇಳಲ್ಲ, ಬಟ್ ಇವ್ರ ನೆಗ್ಲಿಜೆನ್ಸ್. ಈ ಡ್ಯಾಮಿನ ನೀರನ್ನ ಹೊಂದಿಸ್ಕೊಂಡು ಜೀವನ ಮಾಡ್ತಾರೆ ಸರ್. ಏನು ಮಾಡ್ತಾರೆ ಸರ್? ಇಷ್ಟೊಂದು ನೀರು ಅನಾವಶ್ಯ ಬಿಡೋದು ಸರ್. ಒಂದು ಹನಿ ನೀರಿಗೂ ಬೆಲೆ ಇದೆ ಸರ್. ರೈತರು ಎಷ್ಟು ಕಷ್ಟಪಡ್ತಿರೋ ಗೊತ್ತು ನನಗೆ ಗೊತ್ತು ಸರ್. ಇಲ್ಲಿ ಅಡಿಕೆ ಹಾಕ್ತಿದ್ದಾರೆ, ತೆಂಗು ಹಾಕ್ತಿದ್ದಾರೆ, ಭತ್ತ ಹಾಕೋದು ಬೆಳೆ. ನಾವು ಏನೋ ಒಂದು ಆಸೆಗಳನ್ನ ನೋಡ್ತೀವಿ ಡ್ಯಾಮ್ ನೀರು, ಬಟ್ ಇವ್ರು ಏನು ಮಾಡ್ತಾರೆ? ರಿವರಿಗೆ ಹೋಗ್ತೀವಿ ಸರ್. ಯಾರು ಇಷ್ಟಪಡ್ತಾರೆ ಸರ್? ರೈತರಂತೂ ಭಾರಿ ಬೇಜಾರಾಗಿರ್ತಾರೆ. ನಮ್ಮ ಡ್ಯಾಮ್ ಕೆಲಸ ಮಾಡೋದು ತುಂಬ ಸಾಕು ಹೋಗ್ತಾರೆ, ಪಾಪ ಒದ್ದಾಡ್ತಾರೆ ಅಲ್ಲೂರಾದ್ರೆ. ಅವ್ರಿಗೊಂದು ಟ್ಯಾಂಕ್ಸ್ ಹೊಂದಿಸ್ಕೊಂಡು ಜೀವನ ಮಾಡ್ತಾರೆ ಸರ್. ಏನು ಮಾಡ್ತಾರೆ ಸರ್? ಇಷ್ಟೊಂದು ನೀರು ಅನಾವಶ್ಯ ಬಿಡೋದು ಸರ್. ಒಂದು ಹನಿ ನೀರಿಗೂ ಬೆಲೆ ಇದೆ ಸರ್. ರೈತರು ಎಷ್ಟು ಕಷ್ಟಪಡ್ತಿರೋ ಗೊತ್ತು ನನಗೆ ಗೊತ್ತು ಸರ್. ಇಲ್ಲಿ ಅಡಿಕೆ ಹಾಕ್ತಿದ್ದಾರೆ, ತೆಂಗು ಹಾಕ್ತಿದ್ದಾರೆ, ಭತ್ತ